ಆಕಾಶವಾಣಿ ಆರೋಗ್ಯ ಸಂಚಿಕೆ ಮೆದುಳಿನ ಪಾರ್ಶ್ವವಾಯು ಸ್ಟ್ರೋಕ್ಗೆ ಒಳಗಾದ ವ್ಯಕ್ತಿಗಳ ಆರೈಕೆ ಈ ಕುರಿತು ಆರ್ವಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಡಾ. ತೃಪ್ತಿ ಕಾಮತ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ. ನಮಗೆ ಮೆದುಳಿನ ಪಾರ್ಶ್ವವಾಯು ಅಥವಾ ಲಕ್ವ ಅಂತ ನಾವೇನು ಕರಿತೀವಿ, ಅದರ ಬಗ್ಗೆ ಮಾಹಿತಿಯನ್ನು ನೀಡೋಕೆ ನಮ್ಮ ಜೊತೆ ಆರ್ವಿ ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ಈ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವ ಡಾ. ತೃಪ್ತಿ ಕಾಮತ್ ಅವರು ಮೆದುಳಿನ ಪಾರ್ಶ್ವವಾಯು ಬಗ್ಗೆ ಮಾಹಿತಿಯನ್ನ ಮಾಡಿಕೊಡೋಕೆ ನಮ್ಮ ಜೊತೆ ಸ್ಟುಡಿಯೋಸ್ನಲ್ಲಿದ್ದಾರೆ. ಡಾ. ತೃಪ್ತಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಸ್ಟ್ರೋಕ್ ಅಥವಾ ಲಕ್ವ ಅಂತ ಏನ್ ಕರಿತೀವಿ, ಹಾಗಂದ್ರೆ ಏನು ಡಾ. ತೃಪ್ತಿ? ಪ್ರತಿ ವರ್ಷ ಇವಾಗ ಸ್ಟ್ರೋಕ್ 3ನೇ ರೀಸನ್ ಆಗಿ ಹೋಗಿದೆ ಸಾವಿಗೆ. ಹೌದು, ಸ್ಟ್ರೋಕ್ ಅಂದ್ರೆ ಮೆದುಳಿನ ಒಂದು ಭಾಗದ ಜೀವಕೋಶಗಳಿಗೆ ರಕ್ತ ಸರಬರಾಜುವಲ್ಲಿ ಏರುಪೇರಾಗುತ್ತೆ. ಅದರಲ್ಲಿ ಮೆದುಳಿನ ಒಂದು ಭಾಗವು ಹಾನಿಯಾಗುತ್ತೆ. ನಮ್ಮ ಮೆದುಳು ನಮ್ಮ ದೇಹದ ಕೆಲವು ಭಾಗಗಳನ್ನು ನಿಯಂತ್ರಣ ಮಾಡುತ್ತದೆ. ಆ ಯಾವ ಪಾರ್ಟ್ ಆಫ್ ಬ್ರೈನ್ ಅಂದರೆ ಯಾವ ಲೀಜನಲ್ಲಿ ಬ್ರೈನಲ್ಲಿ ಪ್ರಾಬ್ಲಮ್ ಆಗುತ್ತೋ, ಅದು ಯಾವ ಬಾಡಿಯ ಪಾರ್ಟನ್ನು ಕಂಟ್ರೋಲ್ ಮಾಡುತ್ತೋ ಆ ಜಾಗದಲ್ಲಿ ಪ್ಯಾರಾಲಿಸಿಸ್ ಆಗೋಗುವ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಜನರಲಿ ನೋಡ್ತೀವಿ, ಅರ್ಧ ಎಡ ಸೈಡ್ ಲಕ್ವ ಹೊಡೆಯಿತು ಅಥವಾ ಬಲ ಸೈಡ್ ಲಕ್ವ ಹೊಡೆಯಿತು ಅಥವಾ ಬಾಡಿಯ ಕೆಳಗಡೆ ಭಾಗಕ್ಕೆ ಲಕ್ವ ಹೊಡೆಯಿತು ಅಂತ ಹೇಳ್ತಾರೆ, ಮೇಲ್ಗಡೆ ಭಾಗಕ್ಕೆ ಲಕ್ವ ಹೊಡಿತಾರೆ ಅಂತ. ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಮೆದುಳಿನ ಯಾವ ಭಾಗಕ್ಕೆ ರಕ್ತ ಸಂಚಾರ ಆಗದೆ ಮೆದುಳಿನ ಭಾಗ ಹಾನಿಯಾಗತ್ತೆ, ಅದರ ಅಕಾರ್ಡಿಂಗ್ಲಿ ನಮ್ಮ ದೇಹದಲ್ಲಿ ಲಕ್ಷಣಗಳು ಕಂಡುಬರುತ್ತೆ ಅಂತ ಹೇಳ್ತೀರಾ? ಹೌದು. ಸೆರಿಬ್ರಲ್ ಕಾರ್ಟೆಕ್ಸ್ ಅಂತ ಒಂದು ಪಾರ್ಟ್ ಇರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ರೈಟ್ ಸೈಡ್ ಏನಾದ್ರೂ ಎಫೆಕ್ಟ್ ಆದ್ರೆ ನಮ್ದು ಲೆಫ್ಟ್ ಸೈಡ್ ಆಫ್ ದಿ ಬಾಡಿ ವಿಲ್ ಗೋ ಫಾರ್ ಪ್ಯಾರಾಲಿಸಿಸ್. ಈಗ ಲೆಫ್ಟ್ ಸೈಡ್ ಆಫ್ ಅವರ್ ಬ್ರೈನ್ ಅಲ್ಲಿ ಏನಾದ್ರೂ ಲೀಜನ್ ಆದ್ರೆ ನಮ್ಮ ರೈಟ್ ಸೈಡ್ ಆಫ್ ದಿ ಬಾಡಿಗೆ ಪ್ಯಾರಾಲಿಸಿಸ್ ಆಗುವ ಸಾಧ್ಯತೆ ಇರುತ್ತೆ. ಇವಾಗ ಪ್ರತಿ ವರ್ಷ ಭಾರತದಲ್ಲಿ 1,50,000 ಜನರಷ್ಟು ಇನ್ಸಿಡೆಂಟ್ ಕಂಡು ಬರ್ತಾ ಇದೆ. 60 ಏಜ್ ಆದವರಿಗೆ ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ ಸ್ಟ್ರೋಕ್ ಬರೋದು. ಇತ್ತೀಚಿನ ದಿನಗಳಲ್ಲಿ 40-50 ವರ್ಷ ಏಜ್ ಯಾರಿಗಿದೆ ಅವರಿಗೂ ಸ್ಟ್ರೋಕ್ ಬರ್ತಾ ಇದೆ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಚೇಂಜಸ್. ಈಗ 20-40 ವರ್ಷ ಅವರಿಗೆ ಸ್ಟ್ರೋಕ್ ಆದ್ರೆ ಅದನ್ನ ನಾವು ಯಂಗ್ ಸ್ಟ್ರೋಕ್ ಅಂತಾನೂ ಕರೆಯುತ್ತೇವೆ. ಅದು ಯಾಕಂದ್ರೆ ಅವರು ಬೈ ಬರ್ತ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅವ್ರದ್ದು ನರಗಳು ಸರಿಯಾಗಿ ಬೆಳವಣಿಗೆ ಆಗಿದ್ದಲ್ಲಿ ಅದು ಎವಿ ಮಾಲ್ ಫಾರ್ಮೇಶನ್ ಅಂತ ಅದು ಫ್ಯೂಚರ್ ಅಲ್ಲಿ ಸ್ಟ್ರೋಕ್ ಆಗಿ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ಚಿಕ್ಕ ಮಕ್ಕಳಿರುವಾಗ ಏನಾದ್ರೂ ತೊಂದರೆ ಇದ್ರೆ ಎವಿ ಮಾಲ್ಫಾರ್ಮೇಶನ್ ಆಗತ್ತೆ ಅಂತ ಹೇಳಿದ್ರೆ ಅದು ಚಿಕ್ಕ ವಯಸ್ಸಲ್ಲೇ ಹೇಗೆ ಕಂಡು ಹಿಡಿಬಹುದು? ಅದು ಗೊತ್ತಿರಲ್ಲ. ಅದು ಗೊತ್ತಿದ್ರೆ ಆವಾಗ್ಲೇ ವಿ ಕ್ಯಾನ್ ಹ್ಯಾವ್ ಅ ಟ್ರೀಟ್ಮೆಂಟ್. ಬಟ್ ಆವಾಗ ಸೈನ್ ಅಂಡ್ ಸಿಂಪ್ಟಮ್ಸ್ ಏನು ಇರಲ್ಲ. ಅದು ಲೇಟರ್ ಸ್ಟೇಜ್ ಅಲ್ಲಿ ವಿ ವಿಲ್ ಗೆಟ್ ಟು ನೋ. ನಮ್ಮ ಜೀವನ ಶೈಲಿ ಬದಲಾವಣೆನೂ ಸ್ಟ್ರೋಕ್ಗೆ ಕಾರಣ ಆಗ್ಬೋದು. ಅದರಿಂದ ಚಿಕ್ಕ ವಯಸ್ಸಿನವರಲ್ಲೂ ಈ ಪಾರ್ಶ್ವವಾಯು ಅಟ್ಯಾಕ್ಸ್ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ. ಹೌದು. ಸೊ ಈ ಸ್ಟ್ರೋಕ್ ಆಗೋಕೆ ಏನಾದ್ರೂ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ? ಖಂಡಿತ ಇದೆ. ಅಂದ್ರೆ ಮೇನ್ ರೀಸನ್ ಅಂದ್ರೆ ಹೈ BP, ಅಧಿಕ ರಕ್ತದೊತ್ತಡ. ಅದು ಮೇನ್ ರೀಸನ್. ಲೈಕ್ ನಾರ್ಮಲ್ BP 120-80 mm/Hg ಇರುತ್ತೆ. ಇವಾಗ ನಿಮ್ BP 200 ಕ್ರಾಸ್ ಆದ್ರೆ ದರ್ ಇಸ್ ಅ ಹೈ ಚಾನ್ಸಸ್ ಆಫ್ ಗೆಟ್ಟಿಂಗ್ ಸ್ಟ್ರೋಕ್. ಅದು ಬಿಟ್ರೆ ಡಯಾಬಿಟೀಸ್ ಮತ್ತೆ ಹೃದಯದ ಪ್ರಾಬ್ಲಮ್ಸ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ಸ್ ಆರ್ ಇಟ್ ಮೈಟ್ ಬಿ ಜೆನೆಟಿಕ್. ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಮೊದಲು ಯಾರಿಗಾದ್ರೂ ಸ್ಟ್ರೋಕ್ ಆಗಿದ್ರೆ ಫ್ಯೂಚರ್ ಅಲ್ಲಿ ಬೇರೆ ಅವರಿಗೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಬರುವ ಚಾನ್ಸಸ್ಸು ಇದೆ. ಮತ್ತೆ ಇತ್ತೀಚಿನ ಲೈಫ್ ಸ್ಟೈಲ್ ಲೈಕ್ ಸಿಗರೇಟ್ ಸೇದೋದು, ಆಲ್ಕೋಹಾಲ್, ಕೊಲೆಸ್ಟ್ರಾಲ್, ಲೈಕ್ ಈಟಿಂಗ್ ಸೋ ಮೆನಿ ಜಂಕ್ ಫುಡ್ಸ್, ಅದರಿಂದನೂ ಸ್ಟ್ರೋಕ್ ಬರುವ ಸಾಧ್ಯತೆ ಇದೆ. ಸೊ ಟು ಪ್ರಿವೆಂಟ್ ದಟ್ ವಿ ಹ್ಯಾವ್ ಟು ಈಟ್ ಹೆಲ್ದಿ ಫುಡ್ ಲೈಕ್ ತರಕಾರಿ, ಹಣ್ಣು, ದಟ್ ಆಲ್, ಆ್ಯಂಡ್ ರೆಗ್ಯುಲರ್ ಎಕ್ಸಸೈಸ್ ದಟ್ ಈಸ್ ಮಸ್ಟ್ ಟು ಪ್ರಿವೆಂಟ್ ದ ಸ್ಟ್ರೋಕ್. ಮತ್ತೆ ನೀವು ಹೇಳ್ದಂಗೆ ಹೈ ಕೊಲೆಸ್ಟ್ರಾಲ್ ಇರ್ಬೋದು, ಹೈ BP, ಡಯಾಬಿಟಿಸ್ ಇರ್ಬೋದು, ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ಒಂದ್ ಲೆಕ್ಕದಲ್ಲಿ ಇವೆಲ್ಲ ಪಾರ್ಶ್ವವಾಯು ಅಥವಾ ಲಕ್ವಗೆ ಕಾರಣ ಆಗತ್ತೆ ಅಂತ ನೀವು ಹೇಳ್ತಿದ್ದೀರಾ? 100%. ಈಗ ಸ್ಟ್ರೋಕ್ ಬರೋದಕ್ಕಿಂತ ಮುಂಚೆ ಏನಾದ್ರೂ ಆ ಮನುಷ್ಯನಲ್ಲಿ ಲಕ್ಷಣಗಳು ಕಾಣಕ್ಕೆ ಸಿಗತ್ತಾ? ಹೌದು, ಲಕ್ಷಣಗಳು ಬರುತ್ತೆ. ಅದಕ್ಕೆ ನಾವು ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಅದಕ್ಕೆ ನಾವು ಬಿ ಫಾಸ್ಟ್ ಅಂತ ಕರಿತೀವಿ. BEFAST. ಬಿ ಅಂದ್ರೆ ಫಸ್ಟ್ ಬ್ಯಾಲೆನ್ಸ್ ಪ್ರಾಬ್ಲಮ್ ನೋಡುವ ಚಾನ್ಸಸ್ ಇರುತ್ತೆ. ಅಂದ್ರೆ ಈಗ
ಮನೆಯಲ್ಲಿ ಯಾರಿಗಾದ್ರೂ ಒಬ್ಬ ವ್ಯಕ್ತಿಗೆ ಆಲ್ ಆಫ್ ಸಡನ್ ಬ್ಯಾಲೆನ್ಸ್ ಪ್ರಾಬ್ಲಮ್ ಬಂತು, ಅದು ಬಿ. ಇ ಅಂದ್ರೆ ಐ ಮೂಮೆಂಟ್ ಅಂದ್ರೆ ದೃಷ್ಟಿ ಪ್ರಾಬ್ಲಮ್ ಆಗೋದು, ಅಂದ್ರೆ ಡಬಲ್ ಕಾಣುವ ಸಾಧ್ಯತೆ ಅಥವಾ ಒನ್ ಸೈಡ್ ಕಾಣಿಸೋದೇ ಇಲ್ಲ, ಆ ಪ್ರಾಬ್ಲಮ್ ಬರುವ ಸಾಧ್ಯತೆ ಇರುತ್ತೆ. ಎಫ್ ಅಂದ್ರೆ ಫೇಶಿಯಲ್ ಅಸಿಮೆಟ್ರಿ, ಅಂದ್ರೆ ಫೇಸ್ ಒನ್ ಸೈಡ್ ಡಿವಿಯೇಷನ್ ಆಗೋದು ಸಾಧ್ಯತೆ, ವಾಲೋದು. ಹೌದು. ಮತ್ತೆ ಎ ಅಂದ್ರೆ ಆರ್ಮ್ ಡ್ರಿಫ್ಟ್ ಅಂತ, ಅಂದ್ರೆ ನಿನ್ನೆ ರಾತ್ರಿ ತನಕ ಕರೆಕ್ಟ್ ಇರ್ತಾರೆ, ಬೆಳಿಗ್ಗೆ ಎದ್ದು ನೋಡ್ಬೇಕಾ ಕೈ ಮೇಲ್ ಮಾಡಿ ಹೇಳಿದ್ರೆ ಕೈ ಮೇಲೆ ಎತ್ತಕ್ಕಾಗಲ್ಲ, ಆ ಪ್ರಾಬ್ಲಮ್. ಅಂದ್ರೆ ಡಿಪೆಂಡಿಂಗ್ ಅಪಾನ್ ದಿ ಸ್ಟ್ರೋಕ್ ಕೈನೂ ಇರ್ಬೋದು, ಕಾಲೂನು ಇರ್ಬೋದು. ಮತ್ತೆ ಎಸ್ ಅಂದ್ರೆ ಸ್ಪೀಚ್ ಪ್ರಾಬ್ಲಮ್, ಮಾತಾಡೋಕ್ಕೆ ತೊಂದರೆ ಆಗೋದು ಅಥವಾ ಮಾತಾಡೋದು ಅರ್ಥ ಆಗುತ್ತೆ, ಉಚ್ಚಾರ ಮಾಡಕ್ಕಾಗಲ್ಲ, ಆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ. ಟಿ ಅಂದ್ರೆ ಟೈಮ್ ಅಂದ್ರೆ ಟೈಮ್ ಇಸ್ ಅ ಬ್ರೈನ್, ಅಂದ್ರೆ ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಅಂದ್ರೆ ಇವಾಗ ನಾನು ಏನೆಲ್ಲ ಈಗ ಸಿಂಪ್ಟಮ್ಸ್ ಹೇಳಿದೆ ಅಲ್ವಾ, ಬಿ ಫಾಸ್ಟ್, ಅದರಲ್ಲಿ ಈ ಎಲ್ಲ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನೋಡಿದ ನಂತರ ಇಮ್ಮಿಡಿಯೇಟ್ಲಿ ಪೇಷಂಟನ್ನು ನಾವು ಹಾಸ್ಪಿಟಲ್ಗೆ ದಾಖಲಾತಿ ಮಾಡಲೇಬೇಕು ವಿದಿನ್ 4.5 hours. ಅದರ ಒಳಗಡೆ ದಾಖಲಾತಿ ಮಾಡಿದರೆ ಸ್ಟ್ರೋಕನ್ನು ನಾವು ರಿವರ್ಸ್ ಮಾಡುವ ಸಾಧ್ಯತೆ ಇರುತ್ತೆ. ಅದನ್ನು ಗೋಲ್ಡನ್ ಅವರ್ ಅಂತ ಕರೀತಾರೆ. ಹೌದು, ದಟ್ ಈಸ್ ಗೋಲ್ಡನ್ ಅವರ್. ಈಗ ನೀವು ಹೇಳಿದ್ರೆ ಕೆಲವು ಮುನ್ಸೂಚನೆಗಳು ಕಾಣಿಸ್ಬೋದು ಅಂತ ಹೇಳಿದ್ರೆ, ಕೆಲವರಲ್ಲಿ ಸಡನ್ಲಿ ಕೊಲ್ಯಾಪ್ಸ್ ಆದ್ರು, ಸಪೋಸ್ ಲೈಕ್ ಈಗ ಬಾತ್ರೂಮ್ ಅಲ್ಲಿ ಬಿದ್ರು, ಎಚ್ಚರ ತಪ್ಪಿ ಕೊಲ್ಯಾಪ್ಸ್ ಆದ್ರು, ಆಮೇಲೆ ನೋಡಿದ್ರೆ ಸ್ಟ್ರೋಕ್ ಆಗಿದೆ ಅಂತ ಹೇಳ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ. ಹೌದು, ಅಂದ್ರೆ ಯಾವ್ದು ಮುನ್ಸೂಚನೆ ಇಲ್ದೇನೂ ಸ್ಟ್ರೋಕ್ ಬರುವ ಸಾಧ್ಯತೆ ಇದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈಗ ಯಾರೆಲ್ಲ ರಿಸ್ಕ್ ಅಲ್ಲಿ ಇರ್ತಾರೆ, BP ಇರೋರು ಅಥವಾ ಕೊಲೆಸ್ಟ್ರಾಲ್ ಇರೋರು, ಅವರೆಲ್ಲ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಹೌದು, ಅಂದ್ರೆ ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ಪ್ರತಿ ವರ್ಷ ಅಟ್ಲೀಸ್ಟ್ ಒನ್ಸ್ ಆರ್ ಟ್ವೈಸ್ ಹಾಸ್ಪಿಟಲ್ಗೆ ಹೋಗಿ ಹೆಲ್ತ್ ಚೆಕ್ಅಪ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್, ಅಟ್ಲೀಸ್ಟ್ ಆಫ್ಟರ್ ಕ್ರಾಸಿಂಗ್ 40 years. ಸ್ಟ್ರೋಕ್ಗೆ ಒಳಗಾದ ವ್ಯಕ್ತಿ ಏನೇನು ಲಕ್ಷಣಗಳನ್ನ ಕಾಣಿಸ್ತಾನೆ? ಅಂದ್ರೆ ಸ್ಟ್ರೋಕ್ ಅಲ್ಲಿ ತುಂಬಾ ಟೈಪ್ಸ್ ಇದೆ. ಅಂದ್ರೆ ಮೇಜರ್ಲಿ ವಿ ಕಾಲ್ ಇಟ್ ಅಸ್ ಇಸ್ಕಿಮಿಕ್ ಸ್ಟ್ರೋಕ್ ಮತ್ತೆ ಹೆಮರೇಜಿಕ್ ಸ್ಟ್ರೋಕ್ ಅಂತ. ಇಸ್ಕಿಮಿಕ್ ಸ್ಟ್ರೋಕ್ ನಾವು 80% ಜನರಲ್ಲಿ ಇಸ್ಕಿಮಿಕ್ ಸ್ಟ್ರೋಕ್ ಅನ್ನ ನೋಡ್ತೀವಿ, ಮತ್ತೆ ಹೆಮರೇಜಿಕ್ 20% ಆಫ್ ದಿ ಪೇಷಂಟ್. ಮತ್ತೆ ಕೆಲವರಿಗೆ ಟ್ರಾನ್ಸಿಯಂಟ್ ಇಸ್ಕಿಮಿಕ್ ಅಟ್ಯಾಕು ಆಗುತ್ತೆ, ಕೆಲವರಿಗೆ ಎಂಬಾಲಿಕ್ ಸ್ಟ್ರೋಕ್ ಅಂತಾನೂ ಆಗುತ್ತೆ. ಇಸ್ಕಿಮಿಕ್ ಸ್ಟ್ರೋಕ್ ಅಂದ್ರೆ ಮೆದುಳಿನ ರಕ್ತನಾಳ ಇರುತ್ತಲ್ವಾ, ಅದನ್ನ ಹೆಪ್ಪು ಕಟ್ಟೋದು, ಅಂದ್ರೆ ಬ್ಲಡ್ ಕ್ಲಾಟ್ ಆಗೋದು, ಅದು ಇಸ್ಕಿಮಿಕ್ ಸ್ಟ್ರೋಕ್. ಹೆಮರೇಜಿಕ್ ಸ್ಟ್ರೋಕ್ ಏನಂದ್ರೆ ಮೆದುಳಿನ ರಕ್ತನಾಳ ಇದೆ ಅಲ್ವಾ, ಅದು ಒಡೆದ್ಕೊಳ್ಳೋದು, ಲೈಕ್ ರಪ್ಚರ್ ಆಗಿ ರಕ್ತಸ್ರಾವ ಆಗೋದು, ಅದು ಹೆಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಮತ್ತೆ ಎಂಬಾಲಿಕ್ ಸ್ಟ್ರೋಕ್ ಅಂತಾನೂ ಇದೆ. ಅದು ಫಾರ್ ಎಕ್ಸಾಂಪಲ್ ನಾನು ಹೃದಯದ ಪ್ರಾಬ್ಲಮ್ ಅಂತ ಹೇಳಿದೆ ಅಲ್ವಾ, ಹೃದಯದಲ್ಲಿ ಏನಾದ್ರೂ ಕ್ಲಾಟ್ ಇದ್ರೆ ಬಿಕಾಸ್ ಆಫ್ ದಟ್ ಅದು ಬ್ರೈನಿಗೆ ಬ್ಲಡ್ ಸಪ್ಲೈ ಆಗದೆ ಇರುವ ತೊಂದರೆಯಿಂದ ಎಂಬಾಲಿಕ್ ಲೈಕ್ ಕಾರ್ಡಿಯೋ ಎಂಬಾಲಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಮತ್ತೆ TIA ಅಂದ್ರೆ ಎಲ್ಲ ಸ್ಟ್ರೋಕ್ ಇದು ಲಕ್ಷಣ ಕಂಡು ಬರುತ್ತೆ, ಅದು ಖಾಲಿ 24 ಗಂಟೆ ಒಳಗಡೆ ಅಷ್ಟೇ ಇರುತ್ತೆ, ಮೋರ್ ದೆನ್ 24 hours ಇರಲ್ಲ. ಅದು ಅದಕ್ಕೆ ನಾವು ಮಿನಿ ಸ್ಟ್ರೋಕ್ ಅಂತ ಕರಿತೀವಿ. ಅಂದ್ರೆ ಅದು ರಿವರ್ಸಿಬಲ್? ಇಟ್ ಈಸ್ ನಾಟ್ ರಿವರ್ಸಿಬಲ್, ಅದು ಸ್ಟ್ರೋಕ್ ಆಗಿದೆ ಅಂತ ಒಂದು ಮುನ್ಸೂಚನೆ ಕೊಟ್ಬಿಟ್ಟು ಹೋಗೋದು, ಮಿನಿ ಸ್ಟ್ರೋಕ್. ಫಸ್ಟ್ ಮೈಲ್ಡ್ ಆಗಿ ಬಂದು ಸಿಂಪ್ಟಮ್ಸ್ ಬಂದು ಹೋದ್ರು ನೆಕ್ಸ್ಟ್ ಯಾವತ್ತಾದ್ರೂ ಬರ್ಲಿಕ್ಕೆ ಸಾಧ್ಯ ಇದೆ. ಸ್ಟ್ರೋಕ್ ಗೆ ಒಳಗಾದ ವ್ಯಕ್ತಿ ಗುಣಮುಖನಾಗಲು ಸಾಧ್ಯ ಇದೆಯಾ? ಖಂಡಿತವಾಗಿ ಗುಣಮುಖ ಆಗಲು ಸಾಧ್ಯ ಇದೆ, ಡಿಪೆಂಡಿಂಗ್ ಅಪಾನ್ ಯಾವ ಟೈಪ್ ಸ್ಟ್ರೋಕ್ ಅಂತ. ಅಂದ್ರೆ ನಾನೀಗ ಹೇಳ್ದೆ ಅಲ್ವಾ, ಇಸ್ಕಿಮಿಕ್ ಸ್ಟ್ರೋಕ್, ಹೆಮರೇಜಿಕ್, ಅದರಲ್ಲೂ ತುಂಬಾ ವಿಧ ಇದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಮೆದುಳಿನಲ್ಲಿ ಆರ್ಟ್ರೀಸ್ ಇರುತ್ತೆ, ಮಿಡಲ್ ಸೆರಿಬ್ರಲ್ ಆರ್ಟ್ರಿ, ಆಂಟೀರಿಯರ್ ಸೆರಿಬ್ರಲ್ ಆರ್ಟ್ರಿ, ಪೋಸ್ಟೀರಿಯರ್ ಸೆರಿಬ್ರಲ್ ಆರ್ಟ್ರಿ ಅಂತ. ಮಿಡಲ್ ಸೆರಿಬ್ರಲ್ ಆರ್ಟ್ರಿಯಲ್ಲಿ ಏನಾಗುತ್ತೆ ಅಂದ್ರೆ ನಮ್ದು ಮೇಲಿನ ಅಂಗ, ಲೈಕ್ ಫಾರ್ ಎಕ್ಸಾಂಪಲ್ ಕೈ ಅಥವಾ ದೇಹ ಮತ್ತೆ ಮುಖ, ಅದು ಜಾಸ್ತಿ ಎಫೆಕ್ಟ್ ಆಗುತ್ತೆ ಕಂಪೇರ್ ಟು ನಿಮ್ದು ಕಾಲು, ತೋಳು. ಮತ್ತೆ ಏಸಿಯಾದಲ್ಲಿ ಉಲ್ಟಾ, ಕಾಲು ಜಾಸ್ತಿ ಎಫೆಕ್ಟ್ ಆಗುತ್ತೆ ಕಂಪೇರ್ ಟು ನಿಮ್ದು ಅಪ್ಪರ್ ಎಕ್ಸ್ಟ್ರಿಮಿಟಿ. ಮತ್ತೆ PCAದಲ್ಲಿ ದೃಷ್ಟಿಕೋನ, ಪರ್ಸೆಪ್ಷುವಲ್ ಪ್ರಾಬ್ಲಮ್ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದೀಸ್ ಆಲ್ ಅಂದ್ರೆ ಯಾವ ಟೈಪ್ ಸ್ಟ್ರೋಕ್ ಅಂತ ನೋಡ್ಬಿಟ್ಟು ನಾವು ಟ್ರೀಟ್ಮೆಂಟ್ ಕೊಡೋದು. ಬಟ್ ಖಂಡಿತವಾಗಿ ಗುಣಮುಖ ಆಗ್ತಾರೆ, ಬಟ್ ಡಿಪೆಂಡಿಂಗ್ ಅಪಾನ್ ಯಾವ ಸ್ಟ್ರೋಕ್ ಅದರ ಮೇಲೆ ಡಿಪೆಂಡ್. ಬ್ರೈನ್ ಸ್ಟೆಮ್ ಅಂತ ಸ್ಟ್ರೋಕ್ ಇರುತ್ತೆ, ಅದಕ್ಕೆ ನಾವು 100% ರಿಕವರಿ ಅಂತ ಹೇಳಕ್ಕಾಗಲ್ಲ. ಬಟ್ ಅಂದ್ರೆ ಈಗ ಅದೇ ನಾನು ಗೋಲ್ಡನ್ ಅವರ್ ಅಂತ ಹೇಳ್ದೆ ಅಲ್ವಾ, ಗೋಲ್ಡನ್ ಅವರ್ ಒಳಗಡೆ ಕರ್ಕೊಂಡು ಹೋದ್ರೆ ದರ್ ಈಸ್ ಅ ಹೈ ಚಾನ್ಸಸ್ ಆಫ್ ರಿವರ್ಸಿಂಗ್. ಹೌದು, ಬೇರೆಯವರಿಗೆ ಅಂದ್ರೆ ದೇ ವಿಲ್ ಬಿ ಸರ್ವೈವಿಂಗ್ ವಿತ್ ದ ಡಿಸೆಬಿಲಿಟಿ, ಪರ್ಮನೆಂಟ್ ಡಿಸೆಬಿಲಿಟಿ ಇರುತ್ತೆ ಅವರಲ್ಲಿ. ಸ್ಟ್ರೋಕ್ಗೆ ಒಳಗಾದವರು ವಿದೌಟ್ ಎನಿ ಡಿಸೆಬಿಲಿಟಿ ಅವರು ಹೊರಗಡೆ ಬರೋ ಚಾನ್ಸಸ್ ಇದೆಯಾ? ಅದೇ ಅಗೇನ್ ಯಾವ ಟೈಪ್ ಸ್ಟ್ರೋಕ್ ಅದರ ಮೇಲೆ. ಇಫ್ ಇಟ್ ಈಸ್ ವೆರಿ ಮೈಲ್ಡ್ ಅಥವಾ ಬ್ರೈನ್ ಅಲ್ಲಿ ಲೀಜನ್ ಒಂದು ಸ್ವಲ್ಪ ಇದ್ರೆ ದರ್ ಈಸ್ ಅ ಚಾನ್ಸಸ್. ಅಂದ್ರೆ ಅಕ್ಯೂಟ್ ಸ್ಟ್ರೋಕ್ ಅಂದ್ರೆ ಈಗ ಪೇಷಂಟಿಗೆ ಸ್ಟ್ರೋಕ್ ಬಂತು, ಅವ್ರು ಇಮಿಡಿಯೇಟ್ಲಿ ಬಂದ್ರು, ಮೆಡಿಕಲ್ ಟ್ರೀಟ್ಮೆಂಟ್ ತಗೊಂಡ್ರು, ಇಫ್ ಸರ್ಜರಿ ಇಸ್ ರಿಕ್ವೈರ್ಡ್ ಸರ್ಜರಿಗೆ ಹೋದ್ರು, ಮತ್ತೆ ಫಿಸಿಯೋಥೆರಪಿಗೆ ಬಂದ್ರೆ ಅಕ್ಯೂಟ್ ಕಂಡೀಷನ್ ಅಲ್ಲಿ ಫಸ್ಟ್ 6 months ನಾವು
ಚೆನ್ನಾಗಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೊಟ್ರೆ ದೇರ್ ಈಸ್ ಅ ಚಾನ್ಸಸ್ ದೇ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಮೆದುಳಿನ ಯಾವ ಭಾಗಕ್ಕೆ ಎಫೆಕ್ಟ್ ಆದ್ರೆ ದೇಹದ ಯಾವ ಭಾಗದಲ್ಲಿ ಲಕ್ಷಣ ಕಂಡು ಬರ್ಬೋದು ಅಂತ ಹೇಳಿದ್ರೆ, ನಾವು ನೋಡಿದೀವಿ ಕೆಲವರಲ್ಲಿ ಎಡಭಾಗ ಲಕ್ವ ಹೊಡೆಯುತ್ತೆ, ಮತ್ತೆ ಕೆಲವರಿಗೆ ಫೇಸ್ ಮಾತ್ರ ಲಕ್ವ ಸಿಂಪ್ಟಮ್ಸ್ ಕಾಣಿಸುತ್ತೆ, ಮತ್ತೆ ಮೇಲಿನ ಬಾಡಿ ಮಾತ್ರ ಕಾಣಿಸುತ್ತೆ. ಅದೆಲ್ಲ ಏನು ಡಾಕ್ಟರ್? ಸ್ಟ್ರೋಕ್ ಅಲ್ಲಿ ಅದೇ ರೈಟ್ ಹೆಮಿಪ್ಲೇಜಿಯಾ ಲೆಫ್ಟ್ ಹೆಮಿಪ್ಲೇಜಿಯಾ ಜಾಸ್ತಿ ಆಗಿ ನೀವು ನೋಡ್ಬೋದು. ಫೇಶಿಯಲ್ ಅಸಿಮೆಟ್ರಿ ಅದು ಕ್ರೇನಿಯಲ್ ನೋವು ಅಂತ ಕರಿತೀವಿ ನಾವು, ಒಂದು 7th ಫೇಶಿಯಲ್ ನೋವು ಅಂತ ಇದೆ. ಅದು ಎಫೆಕ್ಟ್ ಆದ್ರೆ ಖಾಲಿ ಮುಖಕ್ಕೆ ಪ್ಯಾರಾಲಿಸಿಸ್ ಆಗುತ್ತೆ, ಅದಕ್ಕೆ ಫೇಶಿಯಲ್ ಪಾಲ್ಸಿ ಅಂತ ನಾವು ಕರಿತೀವಿ. ನಮ್ಮ ಮೆದುಳಿನ ಎಕ್ಸ್ಟೆಂಡೆಡ್ ಪೋರ್ಷನ್ ಬಂದ್ಬಿಟ್ಟು ಸ್ಪೈನಲ್ ಕಾರ್ಡ್. ಹೌದು, ಸ್ಪೈನಲ್ ಕಾರ್ಡ್ಗೆ ಏಟಾದ್ರೂ ಪ್ಯಾರಾಲಿಸಿಸ್ ಆಗೋ ಚಾನ್ಸಸ್ ಇದೆ. 100% ಪ್ಯಾರಾಲಿಸಿಸ್ ಆಗುವ ಸಾಧ್ಯತೆ ಇದೆ. ಅದೇ ಸ್ಪೈನಲ್ ಕಾರ್ಡ್ ಅಲ್ಲಿ ಇನ್ನೊಮ್ಮೆ ಬೇರೆ ಬೇರೆ ಟೈಪ್ಸ್ ಬರುತ್ತೆ, ಅಂದ್ರೆ ಹೆಮಿಪ್ಲೀಜಿಯಾ, ಕ್ವಾಡ್ರಿಪ್ಲೀಜಿಯಾ, ಡೈಪ್ಲೀಜಿಯಾ, ಮೋನೋಪ್ಲೀಜಿಯಾ ಅಂತ. ಅದೆಲ್ಲ ವೆರೈಟೀಸ್. ಅಂದ್ರೆ ಹೆಮಿಪ್ಲೀಜಿಯಾ ಅಂದ್ರೆ ಒನ್ ಸೈಡ್ ಆಫ್ ಯುವರ್ ಬಾಡಿ ವಿಲ್ ಗೋ ಫಾರ್ ವೀಕ್ನೆಸ್. ಕ್ವಾಡ್ರಿ ಅಂದ್ರೆ 2 ಕೈ ಕಾಲು 4 ವೀಕ್ನೆಸ್ಗೆ ಹೋಗುತ್ತೆ. ಡೈ ಅಂದ್ರೆ 2 ಪಾರ್ಟ್ ಆಫ್ ಯುವರ್ ಬಾಡಿ, 2 ಕಾಲುನೂ ಇರ್ಬೋದು ಅಥವಾ 2 ಕೈನೂ ಇರ್ಬೋದು. ಮೋನೋಪ್ಲೀಜಿಯಾ ಅಂದ್ರೆ ಐದರ್ 1 ಕೈ ಆರ್ 1 ಕಾಲು, ಎನಿ 1 ಪಾರ್ಟ್ ಆಫ್ ಅವರ್ ಬಾಡಿ ವಿಲ್ ಗೋ ಫಾರ್ ವೀಕ್ನೆಸ್. ಬಟ್ ಸ್ಟ್ರೋಕ್ ಈಸ್ ಡಿಫ್ರೆಂಟ್ ಫ್ರಮ್ ಸ್ಪೈನಲ್ ಕಾರ್ಡ್ ಇಂಜುರಿ. ಒಟ್ಟಾರೆ ಈ ಸ್ಟ್ರೋಕ್ಗೆ ಯಾವುದೇ ಫಾರ್ಮ್ ಆಫ್ ಸ್ಟ್ರೋಕ್ ಇರ್ಬೋದು, ಅದರಿಂದ ಅಫೆಕ್ಟ್ ಆಗಿರೋ ವ್ಯಕ್ತಿ ಗುಣಮುಖನಾಗಲು ಎಷ್ಟರಿಂದ ಎಷ್ಟು ಟೈಮ್ ತಗೋಬಹುದು? ಸ್ಟ್ರೋಕ್ ಇದು ಲಕ್ಷಣ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ಹಾಸ್ಪಿಟಲೈಸೇಷನ್ ಅದು ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ನಾವು ಇಸ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳಿದ್ವಲ್ವಾ, ಸೊ ಅದು ಬ್ಲಡ್ ಕ್ಲಾಟ್, ಅದನ್ನ ಕರಗಿಸುವ ಒಂದು ಇಂಜೆಕ್ಷನ್ ಕೊಡ್ತಾರೆ. ಮತ್ತೆ ಹೆಮರೇಜಿಕ್ ಸ್ಟ್ರೋಕಿಗಿನೂ ರಪ್ಚರ್ ಅನ್ನ ಕಮ್ಮಿ ಮಾಡೋದು, ರಕ್ತದೊತ್ತಡ ಕಮ್ಮಿ ಮಾಡೋದು ಇಂಜೆಕ್ಷನ್ ಕೊಡ್ತಾರೆ. ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ದೇ ವಿಲ್ ಗೋ ಫಾರ್ ಸರ್ಜಿಕಲ್ ಪ್ರೊಸೀಜರ್. ಸರ್ಜರಿನೂ ಇದೆ. ಫಾರ್ ಎಕ್ಸಾಂಪಲ್ ಈಗ ಇದು ಹೆಮರೇಜಿಕ್ ಸ್ಟ್ರೋಕಿಗೆ ಅವರು ಕ್ಲಿಪ್ಪಿಂಗ್ ಮಾಡ್ತಾರೆ, ಕಾಯಿಲಿಂಗ್ ಮಾಡ್ತಾರೆ, ಸೊ ದಟ್ ರಕ್ತಸ್ರಾವ ಆಗದಿದ್ದಂಗೆ. ಅದೇ ಸ್ಟ್ರೋಕ್ ಸಿಂಪ್ಟಮ್ಸ್ ಬಂದ ಕೂಡಲೇ ಫಸ್ಟ್ ಸ್ಟೆಪ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋಗೋದು. ಆ್ಯಂಡ್ ಅವರೆಲ್ಲ ವೈಟಲ್ ಸೈನ್ಸ್ ಚೆಕ್ ಮಾಡ್ತಾರೆ, BP, ರೆಸ್ಪಿರೇಟರಿ ರೇಟ್ ಎಲ್ಲ. ಮತ್ತೆ ಡೀಟೇಲ್ ಆಗಿ ನ್ಯೂರೋಲಾಜಿಕಲ್ ಅಸೆಸ್ಮೆಂಟ್ ತಗೊಳ್ತಾರೆ, ಇನ್ವೆಸ್ಟಿಗೇಷನ್ಗೆ ಹೋಗ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಡಯಾಗ್ನೋಸಿಸ್ ಮಾಡ್ತಾರೆ ಯಾವ ಟೈಪ್ ಸ್ಟ್ರೋಕ್. ಅಕಾರ್ಡಿಂಗ್ ಟು ದಿ ಟೈಪ್ ಆಫ್ ದಿ ಸ್ಟ್ರೋಕ್ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಲೈಕ್ ಇಮಿಡಿಯೇಟ್ ಅಂದ್ರೆ ವೆನ್ ಎವರ್ ವಿ ಟೇಕ್ ಅಡ್ಮಿಷನ್, ಫಸ್ಟ್ ಥಿಂಗ್ ಅಂದ್ರೆ ಪೇಷಂಟ್ ಕೋಮಾದಲ್ಲಿದ್ದಾರಾ ಇಲ್ವಾ, ಅದು ಫಸ್ಟ್ ಸ್ಟೆಪ್ ವಿ ವಿಲ್ ಚೆಕ್. ಇಫ್ ಇಟ್ ಈಸ್ ಕೋಮಾ ಇಂಟ್ಯುಬೇಷನ್ ಮಾಡ್ತಾರೆ, ಇಲ್ಲದಿದ್ರೆ ಬೇರೆ ಎಲ್ಲ ವೈಟಲ್ ಸೈನ್ಸ್ ಚೆಕ್ ಮಾಡಿ ಆಕ್ಸಿಜನ್ ಸಪ್ಲೈ. ಮತ್ತೆ ಇದು ಕಂಟ್ರೋಲ್ ಆಫ್ ICP ಅಂದ್ರೆ ಕೆಲವು ಪೇಷಂಟ್ ವಿತ್ ಸ್ಟ್ರೋಕ್ ಅಲ್ಲಿ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಇರುತ್ತೆ, ಅದು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಈಗ ನಾವು ಪೇಷಂಟ್ ಅನ್ನ ಮನೆಯಿಂದ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಸಮ್ಟೈಮ್ಸ್ ಪೇಷಂಟಿಗೆ ವಾಮಿಟಿಂಗ್ ಬರೋದು, ತಲೆ ತಿರ್ಗೋದು, ಅಂಥದ್ದೆಲ್ಲ ಸಿಂಪ್ಟಮ್ಸ್, ಆರ್ ಮೆಮೊರಿ ಪ್ರಾಬ್ಲಮ್, ಏನೇನೋ ಮಾತಾಡೋದು, ಅದೆಲ್ಲ ಕಂಡು ಬಂದಲ್ಲಿ ದೇರ್ ಈಸ್ ಅ ಪ್ರಾಬ್ಲಮ್ ವಿತ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ. ಮತ್ತೆ ಬಿಹೇವಿಯರಲ್ ಇಶ್ಯೂಸ್ ಅದೆಲ್ಲ ಇರುತ್ತೆ. ಬೇರೆ ಏನೇನು ಲಕ್ಷಣಗಳನ್ನ ನಾವು ನೋಡಬಹುದು? ಪೇಷಂಟ್ ಸಡನ್ಲಿ ಅನ್ಕಾನ್ಶಿಯಸ್ ಹೋಗಬಹುದು, ಬಿಹೇವಿಯರಲ್ ಚೇಂಜಸ್, ಪರ್ಸೆಪ್ಚುವಲ್ ಪ್ರಾಬ್ಲಮ್, ಮೋಟರ್ ಪ್ರಾಬ್ಲಮ್ ಅಂದ್ರೆ ಕೈ ಎತ್ತಕ್ಕಾಗೋದು, ಸ್ಪರ್ಶ ಜ್ಞಾನ ಇಲ್ಲದಿದ್ದಂಗ ಆಗೋದು, ಐ ಪ್ರಾಬ್ಲಮ್, ದೃಷ್ಟಿ ಪ್ರಾಬ್ಲಮ್, ಆಡಿಟರಿ ಪ್ರಾಬ್ಲಮ್, ಕಿವಿಯಲ್ಲಿ ಅಂದ್ರೆ ಟಿನ್ನಿಟಸ್, ವೆಸ್ಟಿಬ್ಯುಲರ್ ಪ್ರಾಬ್ಲಮ್ ಬರೋದು, ಅದೆಲ್ಲ ಸಾಧ್ಯತೆ ಇರುತ್ತೆ ಅವರಿಗೆ. ಮೋಸ್ಟ್ ಆಫ್ ದ ಟೈಮ್ಸ್ ಯಾವ ಪಾರ್ಟ್ ಅಫೆಕ್ಟ್ ಆಗಿದೆ ಅಲ್ಲಿ ಜಾಸ್ತಿ ಸಿಂಪ್ಟಮ್ಸ್ ಕಾಣಿಸುತ್ತೆ. ಹೌದು, ಬ್ರೈನ್ ಅಲ್ಲಿ ಯಾವ ಪಾರ್ಟ್, ಫಾರ್ ಎಕ್ಸಾಂಪಲ್ ಲೋಬ್ಸ್ ಅಂತ ಇದೆ, ಫ್ರಂಟಲ್ ಲೋಬ್, ಆಕ್ಸಿಪಿಟಲ್ ಲೋಬ್, ಪರೈಟಲ್ ಲೋಬ್. ಅಂದ್ರೆ ಫ್ರಂಟಲ್ ಲೋಬ್ ಇಸ್ ಮೇನ್ಲಿ ಫಾರ್ ಮೋಟರ್, ಮತ್ತೆ ಟೆಂಪರಲ್ ಲೋಬ್ ಮೇನ್ಲಿ ಫಾರ್ ಹಿಯರಿಂಗ್, ಆಕ್ಸಿಪಿಟಲ್ ಲೋಬ್ ಇಸ್ ಫಾರ್ ವಿಷನ್, ಪರೈಟಲ್ ಲೋಬ್ ಇಸ್ ಫಾರ್ ಸೆನ್ಸೇಷನ್. ಸೊ ಅಕಾರ್ಡಿಂಗ್ ಟು ಯಾವ ಲೋಬ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಇದೆಯಾ ಆ ಸಿಂಪ್ಟಮ್ಸ್ ಆಚೆ ಬಂದ್ಬಿಡುತ್ತೆ. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ನೀವು ಹೇಳಿದ್ರೆ ಡಯಾಗ್ನೋಸಿಸ್ ಮಾಡ್ತಾರೆ. ಹೌದು, ಯಾವ ಪಾರ್ಟ್ ಆಫ್ ದಿ ಬ್ರೈನ್. ಹೌದು, ಸಿಟಿಯಲ್ಲಿ ಫಸ್ಟ್ ನಮ್ಗೆ ಗೊತ್ತಾಗುತ್ತೆ. ಡಯಾಗ್ನೋಸಿಸ್ ಮಾಡ್ಬೇಕಂದ್ರೆ ಅದೇ ಫಸ್ಟ್ ದೇ ವಿಲ್ ಗೋ ಥ್ರೂ ಆಲ್ ಡೀಟೇಲ್ಡ್ ನ್ಯೂರೋಲಾಜಿಕಲ್ ಅಸೆಸ್ಮೆಂಟ್. ಆಫ್ಟರ್ ದಟ್ ದೇ ವಿಲ್ ಸಿ ಯಾವ ಟೈಪ್ ಆಫ್ ಸ್ಟ್ರೋಕ್. ಆ ಸ್ಟ್ರೋಕ್ ಆದ ನಂತರ ಗೊತ್ತಾಗುತ್ತೆ ಎಂಬೋಲಿಕಾ, ಹೆಮರೇಜಿಕಾ ಅಂತ. ಅಕಾರ್ಡಿಂಗ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಇಫ್ ಇಟ್ ಈಸ್ ಇಸ್ಕಿಮಿಕ್ ಆರ್ ಸಮಥಿಂಗ್ ದೇ ವಿಲ್ ಗಿವ್ ಮೆಡಿಕೇಶನ್ ಆರ್ ದೇ ಮೇ ಗೋ ಫಾರ್ ಸರ್ಜರಿ ಆಲ್ಸೋ ಇಫ್ ಇಟ್ ಈಸ್ ವೆರಿ ಕ್ರಿಟಿಕಲ್, ಲೈಕ್ ಕ್ರೇನಿಯೋಟೊಮಿ, ಬರ್ಹೋಲ್ ಸರ್ಜರಿ, ಸೋ ಮೆನಿ ಸರ್ಜರೀಸ್ ಆಲ್ಸೋ ದೇರ್. ಸೊ ಡಿಪೆಂಡಿಂಗ್ ಅಪಾನ್ ದಿ ಡಯಾಗ್ನೋಸಿಸ್ ಅಲ್ಲಿ ಈಗ CT ಸ್ಕ್ಯಾನ್ ಮಾಡ್ತಾರೆ, MRI ಮಾಡಿದ್ಮೇಲೆ ಏನೇನು ಮೆದುಳಿಗೆ ಎಷ್ಟು ಹಾನಿಯಾಗಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಎಷ್ಟು ದಿನದ ಅಡ್ಮಿಷನ್ ಬೇಕಾಗುತ್ತೆ ಒಂದು ಸ್ಟ್ರೋಕ್ ಪೇಷಂಟ್ ಅಲ್ಲಿ? ಲೈಕ್ 1 week to 2 weeks ಹೆಚ್ಚಾಗಿ ಅವರು ಹಾಸ್ಪಿಟಲೈಸೇಷನ್ ಆಗಿರ್ತಾರೆ. ಅದೇ ಆಸ್ ಅ ಫಿಸಿಯೋಥೆರಪಿಸ್ಟ್ ವಿ ಕ್ಯಾನ್ ಡಿಸೈಡ್ ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಇದ್ದಾರೆ ಅಂತ.
ಫಾರ್ ಎಕ್ಸಾಂಪಲ್ ಅವರು ಕೊಮಟೋಸ್ ಇದ್ರೆ ಆಸ್ ಅ ಫಿಸಿಯೋಥೆರಪಿಸ್ಟ್ ಆಸ್ ಅ ರಿಹ್ಯಾಬಿಲಿಟೇಷನ್ ನಾವು ಕೋಮಾ ಸ್ಟಿಮ್ಯುಲೇಷನ್ ಅಂತ ಅವರಿಗೆ ಕೊಡ್ತೀವಿ. ಕೋಮಾ ಸ್ಟಿಮ್ಯುಲೇಷನ್ ಏನಂದ್ರೆ ಕೋಮಾದಿಂದ ಎರಾಸಲ್ ಆಗೋದು, ಅಂದ್ರೆ ಎಚ್ಚರ ಕೊಳ್ಳೋದು ಹೆಂಗೆ ಅಂತ. ಫಾರ್ ಎಕ್ಸಾಂಪಲ್ ಫಾರ್ ವಿಜುವಲ್ ಸ್ಟಿಮ್ಯುಲೇಷನ್ ಅಂದ್ರೆ ಅವರಿಗೆ ಏನಂತಾನೆ ಗೊತ್ತಿರಲ್ಲ, ನೋಡೋದೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಅವ್ರದ್ದು ರಿಲೇಟಿವ್ಸ್ ಇದು ಫೋಟೋ ತೋರಿಸೋದು, ಬಣ್ಣ ಎಲ್ಲ ಆಬ್ಜೆಕ್ಟ್ಸ್ ಅನ್ನ ತೋರಿಸೋದು, ಹಂಗೆ ಎರಾಸಲ್ ಮಾಡೋದು. ಆಡಿಟರಿ ಸ್ಟಿಮ್ಯುಲೇಷನ್ ಅಂದ್ರೆ ಅವರಿಗೆ ಫೇವ್ರೆಟ್ ಸಾಂಗ್ ಹಾಕೋದು, ಅವ್ರದ ಫೇವ್ರೆಟ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತನಾಡ್ಸೋದು, ಮಕ್ಕಳ ಜೊತೆ ಮಾತನಾಡ್ಸೋದು. ಮತ್ತೆ ಸೆನ್ಸರಿ ಪ್ರಾಬ್ಲಮ್ ಲೈಕ್ ಸ್ಪರ್ಶ ಪ್ರಾಬ್ಲಮಿಗೆ ಲೈಕ್ ನಾವು ಅಂದ್ರೆ ಈಚ್ ಪಾರ್ಟ್ ಆಫ್ ದಿ ಬಾಡಿಯನ್ನ ಟಚ್ ಮಾಡೋದು, ಅವ್ರಿಗೆ ಗೊತ್ತಾಗಲ್ಲ ಆದ್ರೂ ಡಿಫ್ರೆಂಟ್ ಟೆಕ್ಸ್ಚರ್ ಅನ್ನ ಯೂಸ್ ಮಾಡಿ ಅವರಿಗೆ ಎರಾಸಲ್ ಮಾಡೋದು. ಮತ್ತೆ ಮೂವ್ಮೆಂಟ್ ಸ್ಟಿಮ್ಯುಲೇಷನ್ ಅಂದ್ರೆ ಡಿಫ್ರೆಂಟ್ ಮೂವ್ಮೆಂಟ್ಸ್ ಕೊಡೋದು, ಲೈಕ್ ಅದೆಲ್ಲ ಪೇಷಂಟ್ ವಿಲ್ ಪರ್ಸೀವ್, ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೂ ಬ್ರೈನ್ ವಿಲ್ ಪರ್ಸೀವ್ ದ್ಯಾಟ್. ಮತ್ತೆ ಆಲ್ ಫ್ಯಾಕ್ಟರಿ ಸ್ಟಿಮ್ಯುಲೇಷನ್ ಅಂತ, ಈಗ ಸ್ಮೆಲ್ಲು ಗೊತ್ತಿರಲ್ಲ ಅವರಿಗೆ, ಅದಕ್ಕೆ ಲೈಕ್ ಅವ್ರದ್ದು ಫೇವ್ರೆಟ್ ಫ್ಲೇವರ್ ಆರ್ ಫಾರ್ ಎಕ್ಸಾಂಪಲ್ ವನಿಲಾ ಅಥವಾ ಲವಂಗ ಅದೆಲ್ಲ ಕೊಡ್ಬೋದು. ಇರಿಟೇಟ್ ಆಗೋದು ಕೊಡ್ಲಿಕ್ಕಿಲ್ಲ, ಫಾರ್ ಎಕ್ಸಾಂಪಲ್ ಅಮೋನಿಯಾ ಅಥವಾ ಪೆಪ್ಪರ್, ಚಿಲ್ಲಿ ಪೌಡ್ರು ಅಂಥದ್ದೆಲ್ಲ ನಾವು ಸ್ಟಿಮ್ಯುಲೇಟ್ ಮಾಡುವಂಗಿಲ್ಲ. ಮತ್ತೆ ಗಸ್ಟ್ರೇಟ್ರಿ ಅಂದ್ರೆ ರುಚಿ, ಲೈಕ್ ಸಾಲ್ಟ್, ಶುಗರ್, ಬಿಕಾಸ್ ಅವ್ರಿಗೆ ಕೋಮದಲ್ಲಿ ಇರ್ಬೇಕಂದ್ರೆ ಇದೆಲ್ಲ ನಾವು ಸ್ಟಿಮ್ಯುಲೇಟ್ ಮಾಡಬೇಕಾಗುತ್ತೆ. ಇದೆಲ್ಲ ICU ಸೆಟಪ್ ಅಲ್ಲಿ ಬರುತ್ತೆ. ಮತ್ತೆ ಪೊಸಿಷನಿಂಗ್ ಆಫ್ ದಿ ಪೇಷಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲದಿದ್ರೆ ಬೆಡ್ ಸೋರ್ಸ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತೆ ಆಂಕಲ್ ಟೋ ಮೂವ್ಮೆಂಟ್, ಯಾಕಂದ್ರೆ ಅದು ಪಂಪಿಂಗ್ ಆಕ್ಷನ್ ಆಗುತ್ತೆ, ಆ ರೀಸನ್ಗೋಸ್ಕರ ಆಂಕಲ್ ಟೋ ಮೂವ್ಮೆಂಟ್ ಎಲ್ಲ ನಾವು ಕೊಡ್ತೀವಿ. ನೆಕ್ಸ್ಟ್ ಅಂದ್ರೆ ಆಸ್ ಅ ಫಿಸಿಯೋಥೆರಪಿಸ್ಟ್ ಅವರು ಒಮ್ಮೆ ಕೋಮದಿಂದ ಆಚೆ ಬಂದ ನಂತರ ವಿ ಆರ್ ಗೋಯಿಂಗ್ ಟು ಶಿಫ್ಟ್ ದೆಮ್ ಟು ಇನ್ ಪೇಷಂಟ್ ಡಿಪಾರ್ಟ್ಮೆಂಟ್ ಆರ್ ಔಟ್ ಪೇಷಂಟ್ ಡಿಪೆಂಡಿಂಗ್ ಅಪಾನ್ ದಿ ಪೇಷಂಟ್ ಕಂಡೀಷನ್. ಇನ್ ಪೇಷಂಟ್ ಔಟ್ ಪೇಷಂಟ್ ಆಲ್ಮೋಸ್ಟ್ ಟ್ರೀಟ್ಮೆಂಟ್ ವಿಲ್ ಬಿ ಸೇಮ್, ಬಟ್ ಡಿಪೆಂಡಿಂಗ್ ಅಪಾನ್ ದಿ ಪೇಷಂಟ್ ಕಂಡೀಷನ್. ಲೈಕ್ ಇನಿಷಿಯಲಿ ಅದೇ ನಾನು ಹೇಳ್ದೆ ಅಲ್ವಾ, ಪೊಸಿಷನಿಂಗ್ ಎಕ್ಸಸೈಸಸ್, ಮ್ಯಾಟ್ ಎಕ್ಸಸೈಸ್, ಸ್ಟ್ರೆಚಿಂಗ್ ಎಕ್ಸಸೈಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಬ್ರೀದಿಂಗ್ ಎಕ್ಸಸೈಸ್, ರೆಸಿಸ್ಟೆಡ್ ಎಕ್ಸಸೈಸಸ್ ಅಂತ ಕೊಡ್ತೀವಿ. ಮತ್ತೆ ಅದೇ ನೀವು ಬ್ರೀದಿಂಗಿಗೆ ಅಂದರೆ ಕಾರ್ಡಿಯೋ ರೆಸ್ಪಿರೇಟರಿ ಎಕ್ಸಸೈಸಸ್ ತುಂಬಾನೇ ಬರುತ್ತೆ, ಲೈಕ್ ಎಂಡುರೆನ್ಸ್ ಟ್ರೈನಿಂಗ್ ಅಂತ, ಅದಕ್ಕೂ ಒಂದು ಫಿಟ್ ಪ್ರಿನ್ಸಿಪಲ್ ಅಂತ ಬರುತ್ತೆ. ಅಕಾರ್ಡಿಂಗ್ಲಿ ವಿ ವಿಲ್ ಪ್ಲಾನ್ ದ ಎಕ್ಸಸೈಸಸ್. ಅದು ಬಿಟ್ಟರೆ ಬ್ಯಾಲೆನ್ಸ್ ಎಕ್ಸಸೈಸ್ ಕೊಡ್ತೀವಿ, ವೆಸ್ಟಿಬ್ಯುಲರ್ ಪ್ರಾಬ್ಲಮ್ ಇದ್ದಲ್ಲಿ ಗೇಜ್ ಸ್ಟೆಬಿಲೈಸೇಷನ್ ಎಕ್ಸಸೈಸ್ ಕೊಡ್ತೀವಿ. ಮತ್ತು ಅವ್ರದ್ದು ಪೋಸ್ಚರ್ ಸರಿ ಇಲ್ಲ ಅಂದರೆ ಪೋಸ್ಚರಲ್ ಕರೆಕ್ಷನ್ ಎಕ್ಸಸೈಸ್, ಅಂದರೆ ಸ್ಟ್ರೈಟ್ ಕುತ್ಕೊಳ್ಳೋದು ಹೆಂಗೆ, ಮಿರರ್ ಎದುರಲ್ಲಿ ಹೇಳ್ಕೊಡೋದು, ಸೊ ದಟ್ ಅವರಿಗೆ ಫೀಡ್ಬ್ಯಾಕ್ ಸಿಗುತ್ತೆ. ಮತ್ತು ಇನಿಷಿಯಲಿ ಇಫ್ ಮಸಲ್ ಟೋನೇ ಇಲ್ಲದ್ದು ಪರಿಸ್ಥಿತಿಯಲ್ಲಿ ನಾವು ಅವರಿಗೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಕೊಡ್ತೀವಿ, ಸೊ ದಟ್ ಇದು ಮಸಲ್ ಇದು ಆಕ್ಷನ್ ಸ್ಟಾರ್ಟ್ ಆಗಲಿ. ಅಟ್ಲೀಸ್ಟ್ ಒಂದು ಥಿಂಗ್ಸ್ ಇಟ್ಕೊಳಕ್ ಆಗ್ತಾ ಇಲ್ಲ, ಗ್ರಿಪ್ ಇಲ್ಲ, ಗ್ರಾಸ್ ಮಾಡಕ್ಕೆ ಆಗಿಲ್ಲ ಅಂದ್ರೆ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಮುಖಾಂತರ ವಿ ವಿಲ್ ಟ್ರೈ. ಹೆಂಗೆ ಕೈ ಓಪನ್ ಮಾಡೋದು ಹೆಂಗೆ ಅಂದ್ರೆ ಸ್ಟ್ರೋಕ್ ಅಲ್ಲಿ ನಾವು ಸಿನರ್ಜಿ ಪ್ಯಾಟರ್ನ್ ಅಂತ ಹೇಳ್ತೀವಿ. ಅದರಲ್ಲಿ ಕೆಲವರಿಗೆ ಫ್ಲೆಕ್ಸರ್ ಸಿನರ್ಜಿ ಬರುತ್ತೆ, ಕೆಲವರಿಗೆ ಎಕ್ಸ್ಟೆನ್ಸರ್ ಸಿನರ್ಜಿ ಬರುತ್ತೆ. ಅಕಾರ್ಡಿಂಗ್ಲಿ ವಿ ಟ್ರೀಟ್ ದೆಮ್. ಅದೇ ಮತ್ತೆ ವೆಯ್ಟ್ ಬ್ಯಾರಿಂಗ್ ಎಕ್ಸಸೈಸ್ ಅಂದ್ರೆ ಇನಿಷಿಯಲಿ ಅವರಿಗೆ ಫ್ಲಾಸಿಡಿಟಿ ಅಂತ ಬರುತ್ತೆ. ಫ್ಲಾಸಿಡಿಟಿ ಟೈಮಲ್ಲಿ ಅವರಿಗೆ ಬಲ ಇಲ್ಲದಿದ್ದವ್ರ ಥರ ಜೋಮ್ ಕಟ್ಟೋದು ಹಾಗೆಲ್ಲ ಇರಬೇಕಾದ್ರೆ ನಾವು ವೆಯ್ಟ್ ಬ್ಯಾರಿಂಗ್ ಎಕ್ಸಸೈಸ್ ಮತ್ತು ನಮ್ಮ ಅಪ್ರೋಚಸ್ ಅಂತ ಇರುತ್ತೆ ಫಿಸಿಯೋಥೆರಪಿಯಲ್ಲಿ, ಅಂದರೆ ಸೆನ್ಸರಿ ಇಂಟಿಗ್ರೇಷನ್ ಅಪ್ರೋಚ್ ಆರ್ ರೂಟ್ಸ್ ಅಪ್ರೋಚ್ ಅಂತ, ಅದನ್ನು ಸ್ಟಾರ್ಟ್ ಮಾಡ್ತೀವಿ. ಮತ್ತು ಸ್ಲೋಲಿ ವಿ ವಿಲ್ ಗೋ ಫಾರ್ ಏರೋಬಿಕ್ ಎಕ್ಸಸೈಸ್, ಥ್ರೆಡ್ಮಿಲ್ ಟ್ರೈನಿಂಗ್, ಆಲ್ ಬೋಸು ಬಾಲ್ ಎಕ್ಸಸೈಸಸ್, ವಾಕಿಂಗ್ ಪ್ಯಾಟರ್ನ್, ಟೀಚಿಂಗ್ ನ್ಯೂ ವಾಕಿಂಗ್ ಪ್ಯಾಟರ್ನ್. ಯಾಕಂದರೆ ಅವರಿಗೆ ಹೆಮಿಪ್ಲೀಜಿಕ್ ಗೇಟ್ ಬಂದಿರುತ್ತೆ, ಅಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕಾಲನ್ನು ಫುಲ್ ಸರ್ಕಲ್ ಆಗಿ ನಡ್ಕೊಳ್ತಾ ಇರ್ತಾರೆ, ಅದನ್ನು ಕರೆಕ್ಷನ್ ಮಾಡೋದು, ಅದೆಲ್ಲ ಬೀಯಿಂಗ್ ಅ ಫಿಸಿಯೋಥೆರಪಿಸ್ಟ್ ನಾವು ಮಾಡ್ತೀವಿ. ತೃಪ್ತಿ ಅವರೇ, ನಿಯರ್ ಟು ನಾರ್ಮಲ್ ಪೇಷಂಟ್ಗೆ ಲೈಕ್ ಎಲ್ಲಾ ಗುಣಮುಖ ಆಗಿದೆ, ಬಟ್ ದೇ ನೀಡ್ ಸಮ್ ಎಕ್ಸಸೈಸ್ ಅಂದಾಗ ನಿಮಗೆ ಸ್ವಲ್ಪ ಈಸಿ ಇರುತ್ತೆ ಅವರನ್ನ ಟ್ರೈನ್ ಮಾಡೋದು. ಬಟ್ ಇವಾಗ ಸಪೋಸ್ ಆ ಪೇಷಂಟ್ ಒಬ್ರು ಹಾಸಿಗೆಯಲ್ಲೇ ಮಲಗಿರ್ತಾರೆ, ಲೈಕ್ ಸೆಮಿ ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತಾರೆ, ಮತ್ತೆ ರೈಲ್ಸ್ ಟ್ಯೂಬ್ ಹಾಕಿರ್ತಾರೆ ಅವರಿಗೆ, ಮತ್ತೆ ಅವರಿಗೆ ಸೆಕ್ರಿಷನ್ಸ್ ಎಕ್ಸ್ಕ್ರೀಟ್ ಮಾಡಕ್ ಆಗಲ್ಲ. ಆ ಟೈಮ್ ಅಲ್ಲಿ ನೀವು ಅವರಿಗೆ ಸ್ವಲ್ಪ ಚೆಸ್ಟ್ ಎಕ್ಸಸೈಸಸ್ ಎಲ್ಲ ಮಾಡಿಸ್ಬೇಕು. ಅವರಿಗೆ ನಾವು ಚೆಸ್ಟ್ ಫಿಸಿಯೋಥೆರಪಿ ಅಂತ ನಮ್ದು ಟೆಕ್ನಿಕ್ ಇರುತ್ತೆ. ಚೆಸ್ಟ್ ಫಿಸಿಯೋಥೆರಪಿ ಕೊಟ್ಬಿಟ್ಟು ಅದು ಕಫಿಂಗ್ ಹಫಿಂಗ್ ಅಂತ ಟೆಕ್ನಿಕ್ ಕೊಡ್ತೀವಿ. ಅದರಲ್ಲಿ ಆಲ್ ಆಫ್ ಸಡನ್ ಕಫ್ ಆಚೆ ಬಂದ್ಬಿಡುತ್ತೆ ಅಂಡ್ ಆಲ್ ಬ್ರೀದಿಂಗ್ ಎಕ್ಸಸೈಸಸ್ ವಿ ಕ್ಯಾನ್ ಗಿವ್ ಇಟ್ ಟು ದೆಮ್. ಮತ್ತೆ ಚೆಸ್ಟ್ ಕ್ಲಿಯರೆನ್ಸ್ ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಇವಾಗ ಅಂದ್ರೆ ಚೆಸ್ಟ್ ಕ್ಲಿಯರ್ ಮಾಡೋಕ್ಕೆ ವೈಬ್ರೇಟರು ಬರುತ್ತೆ, ಸೊ ವಿ ಕ್ಯಾನ್ ಗಿವ್ ಇಟ್ ಟು ಪೇಷಂಟ್ ಪಾರ್ಟಿ ಆಲ್ಸೋ. ಬಟ್ ವೆನೆವರ್ ದೇ ಹ್ಯಾವ್ ಚೆಸ್ಟ್ ಇನ್ಫೆಕ್ಷನ್ ಅಂಡ್ ಆಲ್, ಇಟ್ ಈಸ್ ನಾಟ್ ವೆರಿ ಈಸಿ ಟು ಹ್ಯಾಂಡಲ್ ಬೈ ಪೇಷಂಟ್ಸ್ ಕೇರ್ ಟೇಕರ್. ಅದಕ್ಕೆ ಐದರ್ ರೆಸ್ಪಿರೇಟರಿ ಫಿಸಿಯೋಥೆರಪಿಸ್ಟ್ ಆರ್ ಯಾರಿಗೆ ಹೆಲ್ತ್ ಕೇರ್ ವರ್ಕರೇ ಬೇಕು. ಇಲ್ಲದಿದ್ರೆ
ಪೇಷಂಟ್ ಮತ್ತು ಪೇಷಂಟ್ ಪಾರ್ಟಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಯಾರಿಗೆ ರೆಸ್ಪಿರೇಟರಿ ಇಶ್ಯೂ ಇಲ್ವೋ, ಹೂ ಈಸ್ ಆಲ್ ಗುಡ್ ಆ್ಯಂಡ್ ಪೇಷಂಟ್ ಈಸ್ ಏಬಲ್ ಟು ವಾಕ್ ಲೈಕ್ 80 to 90% ಆರ್ ಮೋರ್ ದೆನ್ 50%, ಅದಕ್ಕೂ ನಾವು ಹೇಳ್ತೀವಿ. ನೀವು ಹೆಮಿಪ್ಲೀಜಿಯಾ ಅಂತ ಕೇಳಿದ್ರಿ. ಹೆಮಿಪ್ಲೀಜಿಯಾ ಅಂದರೆ ಬಾಡಿಯಲ್ಲಿ ಫುಲ್ ಕಂಪ್ಲೀಟ್ ವೀಕ್ನೆಸ್ ಇರುತ್ತೆ. ಹೆಮಿಪ್ಯಾರಸಿಸ್ ಅಂದರೆ ಒಂದು 20 to 30% ವೀಕ್ನೆಸ್ ಇರುತ್ತೆ ಅಷ್ಟೇ. ಅವರಿಗೆ ನಾವು ಮನೆಯಲ್ಲೇ ಎಕ್ಸಸೈಸೂ ಹೇಳ್ಕೊಡ್ಬೋದು, ಲೈಕ್ ಕೇರ್ ಗಿವರ್ ಮೀಡಿಯೇಟೆಡ್ ಎಕ್ಸಸೈಸ್. ಅಂದರೆ ಅವ್ರ ಮನೆಯಲ್ಲಿ ಯಾರು ಇರ್ತಾರೆ, ಫಾರ್ ಎಕ್ಸಾಂಪಲ್ ವೈಫ್ ಆರ್ ಸನ್, ಅವರಿಗೆ ನಾವು ಎಕ್ಸಸೈಸ್ ಹೇಳ್ಕೊಡ್ಬೋದು, ಏನೆಲ್ಲ ಮಾಡಿಸ್ಬೋದು ಅಂತ. ಸೊ ದ್ಯಾಟ್ ಅವರಿಗೆ, ಅಂದರೆ ಯಾರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ ಅವರಿಗೂ ವರ್ಕೌಟ್ ಆಗುತ್ತೆ. ಹೌದು. ಈಗ ಒಬ್ಬ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಿದ್ದಾರೆ, ಅವಾಗ ನೀವು ಮನೆಯವರಿಗೆ ಏನೇನು ಎಕ್ಸಸೈಸಸ್ ಹೇಳ್ಕೊಡ್ತೀವಿ, ಏನೇನು ಮಾಡಿಸ್ಬೇಕು ಅಂತ ಹೇಳ್ತೀರಾ, ಸೊ ದಟ್ ಹೀಲ್ ಗೆಟ್ ವೆಲ್ ಸೂನ್? ಹೌದು. ಫಸ್ಟ್ ಥಿಂಗ್ ವಿ ವಿಲ್ ಆಸ್ಕ್ ದೆಮ್ ಟು ಗಿವ್ ಸೈಕಾಲಜಿಕಲ್ ಸಪೋರ್ಟ್. ಸೈಕಾಲಜಿಕಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಇಲ್ಲದಿದ್ದರೆ ಪೇಷಂಟ್ಸ್ ಪಾರ್ಟಿಗೆ ಯಾವತ್ತೂ ಮನೆಯವ್ರು ಮಾಡೋದು ಎಕ್ಸಸೈಸಸ್ ಇಷ್ಟಪಡಲ್ಲ. ಸೊ ಇವನ್ ವಿ ಟ್ರೈನ್ ದೆಮ್ ಹೆಂಗೆ ಸೈಕಾಲಜಿಕಲಿ ಅವರಿಗೆ ಸ್ಟ್ರಾಂಗ್ ಇಡೋದು ಅಂತ. ಇಲ್ಲಾಂದರೆ ಕೆಲವು ಪೇಷಂಟ್ಸ್ಗೆ ಆ್ಯಕ್ಚುಲಿ ದೇ ಕಾಂಟ್ ಏಬಲ್ ಟು ಲಿಫ್ಟ್ ದೇಯರ್ ಹ್ಯಾಂಡ್, ದೇ ವಿಲ್ ಫೋರ್ಸ್. ಅಂದರೆ ಪೇಷಂಟ್ ಪಾರ್ಟಿ ಥಿಂಕ್ಸ್ ಓಕೆ ಇವರು ನಾಟಕ ಮಾಡ್ತಾ ಇದ್ದಾರೆ. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಆ್ಯಕ್ಚುಲಿ ಪೇಷಂಟ್ ಇಸ್ ನಾಟ್ ಏಬಲ್ ಟು ಡೂ ದ್ಯಾಟ್. ಹೌದು. ಹಾಗಿರ್ಬೇಕಾದ್ರೆ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಅಂದರೆ ನಾವು ಮೇಯ್ನ್ ಆಗಿ ಫಾಲ್ ರಿಸ್ಕ್ ಪ್ರಿವೆನ್ಷನ್ ಎಕ್ಸಸೈಸಸ್. ಯಾಕಂದರೆ ಆಲ್ರೆಡಿ ಸ್ಟ್ರೋಕ್ ಆಗಿರೋದ್ರಿಂದ ದರ್ ಇಸ್ ಅ ಹೈ ಚಾನ್ಸಸ್ ಆಫ್ ಬೀಳೋದು, ಮತ್ತು ಫ್ಲೋರಿಂಗ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಹೆಚ್ಚಾಗಿ ಎಲ್ಲೆಲ್ಲ ಸಪೋರ್ಟ್ ಇದೆ ಹಾಗೆ ವಾಕ್ ಮಾಡಿ ಅಂತ ಹೇಳ್ತೀವಿ. ಎನ್ವೈರ್ಮೆಂಟ್ ಫ್ರೆಂಡ್ಲಿ ಎಕ್ಸಸೈಸಸ್ ಅನ್ನ ಹೇಳ್ಕೊಡ್ತೀವಿ. ಮತ್ತೆ ಬೆಡ್ ಎಕ್ಸಸೈಸಸ್ ಎನಿಥಿಂಗ್ ದೇ ಕ್ಯಾನ್ ಟೀಚ್, ಸೊ ದರ್ ಈಸ್ ನೋ ಹಾರ್ಮ್ ಇನ್ ಫಾಲಿಂಗ್ ಡೌನ್ ಅಂಡ್ ಆಲ್. ಮತ್ತೆ ವಾಕಿಂಗ್ ಪ್ಯಾಟರ್ನ್ ಅಂಡ್ ಆಲ್. ಪೇಷಂಟ್ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ರು ವಿ ಆಸ್ ದೆಮ್ ಟು ಯೂಸ್ ವಾಕರ್ ಹೆಚ್ಚಾಗಿ. ಸೊ ದಟ್, ಯಾಕಂದರೆ ಹೆಚ್ಚಾಗಿ ಸ್ಟ್ರೋಕ್ ಆಸ್ ಐ ಮೆನ್ಷನ್ಡ್ 60 ಏಜ್ಗಿಂತ ಜಾಸ್ತಿ ಅವರಿಗೆ ಆಗುತ್ತೆ. ಅವರು ಆಲ್ಮೋಸ್ಟ್ ಜೀರಿಯಾಟ್ರಿಕ್ ಅಂದರೆ ಓಲ್ಡ್ ಏಜಿಗೆ ಬಂದಿರ್ತಾರೆ. ಸೊ ವಿ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಆ ಟೈಮಲ್ಲಿ. ಸೊ ವಿ ಗಿವ್ ದೆಮ್ ಅಸಿಸ್ಟಿವ್ ಡಿವೈಸಸ್ ಲೈಕ್ ಕೇನ್ ಆರ್ ವಾಕರ್, ವಾಟ್ ಎವರ್ ಇಟ್ ಇಸ್. ಪೇಷಂಟಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ಹೇಳ್ತೀವಿ. ಮೇನ್ಲಿ ಮನೆಗೆ ಹೋದ್ಮೇಲೆ ಪ್ರಾಬ್ಲಮ್ ಇರೋದು ಊಟದ್ದು ಒಂದು. ಹೌದು. ಮತ್ತೆ ಇನ್ನೊಂದು ಬವೆಲ್ ಅಂಡ್ ಬ್ಲಾಡರ್ ಪ್ಯಾಟರ್ನ್. ಹೌದು. ನೇಚರ್ ಕಾಲ್ಸ್ ಅಟೆಂಡ್ ಮಾಡಿ. ಹೌದು. ಹೌದು. ಕೆಲವರಿಗೆ ಅದು ಗೊತ್ತಾಗಲ್ಲ, ಇನ್ವಾಲಂಟ್ರಿಲಿ ಪಾಸ್ ಮಾಡ್ಬಿಡ್ತಾರೆ. ಸೊ ಅದ್ರ ಬಗ್ಗೆ ಕೇರ್ ಹೆಂಗ್ ಹೇಳ್ಕೊಡ್ತೀರಾ? ಅಂದ್ರೆ ಸ್ಪೆಷಲ್ ಎಕ್ಸಸೈಸ್ ಇದೆಯಾ? ಆಕ್ಚುಲಿ ಸ್ಪಿಂಕ್ಟರ್ ಕಂಟ್ರೋಲಿಗೂ ಎಕ್ಸಸೈಸಸ್ ಇದೆ. ಅದು ಕೀಗಲ್ ಎಕ್ಸಸೈಸಸ್ ಅಂತ ಕರಿತೀವಿ ನಾವು. ಅಂದ್ರೆ ಅದು ಇನ್ಕಾಂಟಿನೆನ್ಸ್, ಆಸ್ ಯು ಮೆನ್ಷನ್ಡ್, ಇನ್ಕಾಂಟಿನೆನ್ಸ್ ಲೈಕ್ ಬೋವೆಲ್ ಇನ್ಕಾಂಟಿನೆನ್ಸು ಇರ್ಬೋದು ಅಥವಾ ಬ್ಲಾಡರ್ ಇನ್ಕಾಂಟಿನೆನ್ಸು ಇರುತ್ತೆ. ಅದಕ್ಕೆ ಕೀಗಲ್ ಎಕ್ಸಸೈಸ್ ಅಂತ ಅದೊಂದು ಮೇನ್ಲಿ ಹೇಳ್ಕೊಡ್ತೀವಿ. ಮತ್ತೆ ಅಲಾಂಗ್ ವಿತ್ ದಟ್ ಅಗೇನ್ ವಿ ಕ್ಯಾನ್ ಗಿವ್ ದೆಮ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಅಂತ ಎಕ್ಸಸೈಸಸ್, ಮತ್ತೆ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಅಂತಾನೆ ಒಂದು ಪ್ರೋಟೋಕಾಲ್ ಇರುತ್ತೆ. ಅದನ್ನು ನಾವು ಹೇಳ್ಕೊಡ್ಬೋದು ಫಾರ್ ದಿ ಪೇಷಂಟ್ ಪಾರ್ಟಿ. ಈ ಸ್ಟ್ರೋಕ್ ಅಂದ್ರೆ ಒಂಥರ ಲೈಕ್ ಎಲ್ಲಾ ಸಿಂಪ್ಟಮ್ಸ್ ಕಾಣಿಸುತ್ತೆ. ಹೌದು. ಈಗ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆದ್ರೆ ಆ ಲಂಗ್ಸ್ ಅಲ್ಲಿ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಆರ್ಥೋಪೆಡಿಕ್ ಆದ್ರೆ ಬರೀ ಮೂಳೆ ಅಷ್ಟೇ ನೋಡ್ತೀವಿ. ಬಟ್ ಇದ್ರಲ್ಲಿ ಇಟ್ಸ್ ನರಗಳ ಪ್ರಾಬ್ಲಮ್. ಸೊ ಬಾಡಿಲಿ ಎಲ್ಲಾ ಪಾರ್ಟ್ ಅಲ್ಲೂ ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಹೌದು. ಹೌದು. ಸೊ ಇದಕ್ಕೆ ಟ್ರೀಟ್ಮೆಂಟ್ ಗೆ ಏನಾದ್ರೂ ರೀಸೆಂಟ್ ಅಡ್ವಾನ್ಸಸ್ ಏನಾದ್ರೂ? ಹೌದು. ಸೋ ಮೆನಿ ಫಿಸಿಯೋಥೆರಪಿ ಆಸ್ಪೆಕ್ಟ್ ಅಲ್ಲಿ ತುಂಬಾನೇ ರೀಸೆಂಟ್ ಅಡ್ವಾನ್ಸಸ್ ಬಂದಿದೆ. ಅಂದ್ರೆ ವರ್ಚುವಲ್ ರಿಯಾಲಿಟಿ ಅಂತ ಇದೆ, ರೋಬೋಟಿಕ್ ಥೆರಪಿ ಅಂತ ಇದೆ, ಮತ್ತು ಕನ್ಸ್ಟ್ರೆಂಟ್ ಇಂಡ್ಯೂಸ್ಡ್ ಮೂವ್ಮೆಂಟ್ ಥೆರಪಿ ಅಂತ ಇದೆ, ಬಾಡಿ ವೇಟ್ ಸಪೋರ್ಟಿವ್ ಸಿಸ್ಟಮ್ ಅಂತ ಇದೆ, ಮಿರರ್ ಥೆರಪಿ ಅಂತ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಇದರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೋ ಮೆನಿ ಸ್ಟಡೀಸು ಮಾಡಿದ್ದಾರೆ. ಸೊ ರಿಸಲ್ಟ್ಸ್ ಆರ್ ರಿಯಲಿ ಗುಡ್ ಇನ್ ದೀಸ್ ಆಲ್ ರೀಸೆಂಟ್ ಅಡ್ವಾನ್ಸಸ್. ಸೊ ಹಿಯರ್ ಅಂದರೆ ಥೆರಪಿಸ್ಟ್ ಮತ್ತು ಪೇಷಂಟ್ ಕೆಲಸ ಕಮ್ಮಿ ಇರುತ್ತೆ. ಇದೆಲ್ಲ ಮಿಷಿನ್ಸೇ ಜಾಸ್ತಿ ಕೆಲಸ ಮಾಡಿಬಿಟ್ಟು ಪೇಷಂಟ್ಸ್ ವಿಲ್ ಬಿ ಇಂಡಿಪೆಂಡೆಂಟ್. ಅಂದರೆ ಅವರ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್, ಅಂದರೆ ಫಾರ್ ಎಕ್ಸಾಂಪಲ್ ಬ್ರಷಿಂಗ್, ಕೋಮಿಂಗ್, ಮತ್ತು ಬಟನಿಂಗ್, ಡ್ರೆಸ್ ಹಾಕೋದು, ಅದಕ್ಕೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಯೂಸಿಂಗ್ ದೀಸ್ ಆಲ್ ರೀಸೆಂಟ್ ಅಡ್ವಾನ್ಸಸ್. ನಾವು ಈ ಎಲ್ಲ ಆಕ್ಟಿವಿಟೀಸ್ನ ಸಿಂಪಲ್ ಆಕ್ಟಿವಿಟೀಸ್ ಅಂತ ಅನ್ಕೋತೀವಿ. ಹೌದು. ಬಟ್ ಸ್ಟ್ರೋಕ್ ಅಫೆಕ್ಟೆಡ್ ಪೇಷಂಟ್ಸ್ಗೆ ದೀಸ್ ಆರ್ ಮೇನ್ ಚಾಲೆಂಜ್. ಹೌದು. ಒಂದು ಇವಾಗ ಬಟನ್ ಹಾಕೊಂತಿದ್ದಾರೆ ಅಂದ್ರೆ ಲೈಕ್ ದಟ್ಸ್ ಅ ಗುಡ್ ಅಡ್ವಾನ್ಸ್. ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಹೌದು. ಇನ್ನೊಂದೇನಂದ್ರೆ ಡಾಕ್ಟರ್ ತೃಪ್ತಿ ಅವರೇ, ಮೇನ್ಲಿ ಮಾತಾಡೋದ್ರಲ್ಲಿ ಕೆಲವರಿಗೆ ಪ್ರಾಬ್ಲಮ್. ಹೌದು. ಅದಕ್ಕೆ ಏನ್ ಕೊಡ್ತೀರಾ? ಸ್ಪೀಚ್ ಥೆರಪಿ?
ಸ್ಪೀಚ್ ಥೆರಪಿ ಅದು ಅಂದರೆ ಮಾತಾಡೋಕ್ಕೆ ಪ್ರಾಬ್ಲಮ್ ಇರುತ್ತೆ, ಕೆಲವರಿಗೆ ನುಂಗ್ಲಿಕ್ಕೆ ಪ್ರಾಬ್ಲಮ್ ಇರುತ್ತೆ, ಅದೆಲ್ಲ ಟೈಪ್ಸ್ ಅಂದರೆ ಅದೆಲ್ಲ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್. ಅದಕ್ಕೆ ಹೆಚ್ಚಾಗಿ ನಾವು ಓರೋಮೋಟರ್ ರಿಹ್ಯಾಬಿಲಿಟೇಷನ್ ಅಂತ ಒಂದು ರಿಹ್ಯಾಬ್ ಇದೆ, ಅದನ್ನು ಕೊಡ್ತೀವಿ. ಅದರಲ್ಲಿ ಅಂದರೆ ಆಲ್ ಓರಲ್ ರಿಲೇಟೆಡ್ ಎಕ್ಸಸೈಸಸ್ ಅನ್ನು ಮಾಡಿಸ್ತೀವಿ ನಾವು ಪೇಷಂಟ್ಸ್ಗಳಿಗೆ. ಸೊ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದೆಮ್. ಯಾವ್ಯಾವ ಪಾರ್ಟ್ ಅಫೆಕ್ಟ್ ಆಗಿದೆ ಅದಕ್ಕೆ ಸಪರೇಟ್ ಆಗಿ ಎಲ್ಲದಕ್ಕೂ ರಿಹ್ಯಾಬಿಲಿಟೇಷನ್ ಇದೆ. ಈಗ ಫೇಸಿಗೆ ಇಲ್ಲ, ಓರೋಮೋಟರ್ ಅದು ಬಾಯಿಗೆ ಮಾತಾಡಕ್ಕೆ, ಫೇಸಿಗೆ ಅಂದರೆ ವಿ ಹ್ಯಾವ್ ಫೇಶಿಯಲ್ ಮಸಾಜ್ ಆರ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಆರ್ PNF ಎಕ್ಸಸೈಸಸ್ ಅಂತ ಇದೆ, ಅದೆಲ್ಲ ಕೊಡ್ತೀವಿ ನಾವು, ಅದು ಫೇಸಿಗೆ. ಅಪ್ಪರ್ ಎಕ್ಸ್ಟ್ರಿಮಿಟಿಗೆ ಆಸ್ ಐ ಟೋಲ್ಡ್ ಆಲ್ ದೋಸ್ ಎಕ್ಸಸೈಸಸ್ ಅಲಾಂಗ್ ವಿತ್ ದಟ್ ಸೋ ಮೆನಿ ಅಪ್ರೋಚಸ್ ಇದೆ ನಮ್ಮ ಫಿಸಿಯೋಥೆರಪಿಯಲ್ಲಿ, ಅದು ಕೊಡ್ತೀವಿ. ಮತ್ತು ರೀಸೆಂಟ್ ಅಡ್ವಾನ್ಸಸ್ ನಾನು ಹೇಳಿದೆ ಅಲ್ವಾ ನಿಮಗೆ, CIMT, ವರ್ಚುವಲ್ ರಿಯಾಲಿಟಿ, ರೋಬೋಟಿಕ್ಸ್ ಅಂಥದ್ದನ್ನೆಲ್ಲ ಯೂಸ್ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ವರ್ಚುವಲ್ ರಿಯಾಲಿಟಿ ಅಂದರೆ ನಿಜವಾದ ವಾತಾವರಣ ಇರುತ್ತಲ್ವಾ, ಅತ್ಯಂತ ಸಮೀಪವಾದ ವಾತಾವರಣವನ್ನು ನಾವು ಕಂಪ್ಯೂಟರ್ ಮೂಲಕ ಕೊಡೋದು, ಅದು ವರ್ಚುವಲ್ ರಿಯಾಲಿಟಿ. CIMT ಅಂದರೆ ಈಗ ಇದು ಒಂದು ರೈಟ್ ಸೈಡ್ ಪ್ಯಾರಲೈಸ್ಡ್ ಇರುತ್ತೆ, ಲೆಫ್ಟ್ ಸೈಡ್ ಸರಿಯಾಗಿರುತ್ತೆ. ಸೊ ಅವರು ಪ್ಯಾರಲೈಸ್ ಸೈಡನ್ನು ಯೂಸೇ ಮಾಡಲ್ಲ ಅಂತ ನಾವು ಪ್ಯಾರಲೈಸ್ಡ್ ಆಗದೇ ಇರುವ ಸೈಡನ್ನು ಒಂದು 6 ಗಂಟೆ ನಿಯಂತ್ರಣ ಮಾಡೋದು. ಅಂದರೆ ಫಾರ್ ಎಕ್ಸಾಂಪಲ್ ಅದನ್ನು ಟೈ ಮಾಡೋದು. ಸೊ ದೇ ಹ್ಯಾವ್ ಟು ಯೂಸ್ ಎಫೆಕ್ಟೆಡ್ ಸೈಡ್. ದಟ್ ಆಲ್ ರೀಸೆಂಟ್ ಅಡ್ವಾನ್ಸಸ್. ರೊಬೋಟಿಕ್ಸಲ್ಲೂ ಹಾಗೆ, ರೊಬೋಟಿಕ್ಸ್ ಮೇನ್ಲಿ ವಾಕಿಂಗ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೂ ಅಪ್ಪರ್ ಎಕ್ಸ್ಟ್ರಿಮಿಟಿಗೆ ಒಂದು ಬರುತ್ತೆ, ಲೋವರ್ ಎಕ್ಸ್ಟ್ರಿಮಿಟಿಗೆ ಬರುತ್ತೆ. ಸೊ ಬಟ್ ದಿಸ್ ಆಲ್ ಇನ್ ಹೈಯರ್ ಎಂಡ್, ಲೈಕ್ ಕಾಸ್ಟ್ಲಿಯರ್. ಮತ್ತು ಬಾಡಿ ವೇಟ್ ಸಪೋರ್ಟಿವ್ ಸಿಸ್ಟಮ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ರೋಕ್ ಆದವರಿಗೆ ನಿಲ್ಲಕ್ಕೆ ಆಗಲ್ಲ ಅಂಥವರಿಗೆ ಅಂದರೆ ಒಂದು ಥ್ರೆಡ್ಮಿಲಲ್ಲಿ ಹಾರ್ನೆಸ್ ಬರುತ್ತೆ, ಪೇಷಂಟ್ ಇದ್ದು ಅರ್ಧಕ್ಕಿಂತನೂ ಜಾಸ್ತಿ ವೇಟನ್ನು ಅದು ತಗೊಳ್ಳುತ್ತೆ, ಹಾರ್ನೆಸ್ ತಗೊಳ್ಳುತ್ತೆ. ಸೊ ಪೇಷಂಟ್ಸಿಗೆ ಅವ್ರ ಬಾಡಿ ವೇಟ್ ಕಮ್ಮಿ ಆಗಿದ್ದರಿಂದ ವಾಕ್ ಮಾಡೋಕ್ಕೆ ಈಸಿ ಆಗೋದು. ಅದೆಲ್ಲ ಅಂದರೆ ನಮ್ಮದು ಹಾಸ್ಪಿಟಲ್ ಲೈಕ್ ನಮ್ಮದು RV ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ವಿ ಹ್ಯಾವ್ ದಿಸ್ ಬಾಡಿ ವೇಟ್ ಸಪೋರ್ಟಿವ್ ಸಿಸ್ಟಮ್ ಆರ್ ಫಂಕ್ಷನಲ್ ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್. ಸೊ ದ್ಯಾಟ್ ವಿ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಇಂಪ್ರೂವ್ಮೆಂಟ್. EMG ಬಯೋಫೀಡ್ಬ್ಯಾಕ್ ಅದೆಲ್ಲ ಫೆಸಿಲಿಟೀಸನ್ನು ನಾವು ಯೂಸ್ ಮಾಡ್ತೀವಿ. ಸೋ ಮೆನಿ ಪೇಷಂಟ್ಸ್ ವಿದಿನ್ 3 ಮಂತ್ಸಲ್ಲೂ ಡಿಸ್ಚಾರ್ಜ್ ಆಗಿ ಹೋದವರು ಇದ್ದಾರೆ. ಕೆಲವು ಕ್ರಾನಿಕ್ ಪೇಷಂಟ್ಸ್ ಬರ್ತಾರೆ, ಅವರಿಗೆ ಅಂದರೆ ಇಟ್ ವಿಲ್ ಟೇಕ್ 1 year, 2 years, ಇಟ್ ಮೇ ಟೇಕ್ 5 years also. All you need is patience. Patience, yes, that is very very important. More than cure, prevention is very very important according to me. ಡಾಕ್ಟರ್ ತೃಪ್ತಿ ಅವರೇ, ಪೇಷಂಟ್ ಕೇರ್ ಗಿವರ್ಗೆ, ಎಸ್ಪೆಷಲಿ ಸ್ಟ್ರೋಕ್ ಅಫೆಕ್ಟೆಡ್ ಪೇಷಂಟ್ಸ್ ಕೇರ್ ಗಿವರ್ಗೆ ಇಟ್ಸ್ ಅ ಚಾಲೆಂಜಿಂಗ್ ಸಿಚುವೇಶನ್. ಹೌದು, ಮನೆಗೆ ಹೋದ್ಮೇಲೆ ಅವರನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಸ್ಪೆಕ್ಟ್. ಸೊ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಹೆಲ್ತ್ ಕೇರ್ ಕನ್ಸರ್ನ್ ಅಂತ ಎಲ್ರಿಗೂ ಗೊತ್ತು, ಬಿಕಾಸ್ ಇಟ್ಸ್ ವೆರಿ ಚಾಲೆಂಜಿಂಗ್ ಹೆಲ್ತ್ ಕನ್ಸರ್ನ್. ಹೌದು, ಅದರ ಬಗ್ಗೆ ನಾವು ಜನಸಾಮಾನ್ಯರಲ್ಲಿ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ. ಸೊ ನೀವು ಇವತ್ತು ನಮ್ಮ ಸ್ಟುಡಿಯೋಸ್ಗೆ ಬಂದು ಇದು ಹೇಗೆ ಉಂಟಾಗುತ್ತೆ, ಮತ್ತು ಇದರಲ್ಲಿ ಆಸ್ ಅ ಫಿಸಿಯೋಥೆರಪಿಸ್ಟ್ ನಿಮ್ಮ ರೋಲ್ ಏನು, ಮತ್ತು ಮನೆಯವರು ಏನು ಮಾಡಬೇಕು, ಇದನ್ನೆಲ್ಲ ಡಿಟೇಲ್ ಆಗಿ ಹೇಳ್ಕೊಟ್ಟಿದ್ದೀರಾ. ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದು ವಿವರವಾದ ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಮೆದುಳಿನ ಪಾರ್ಶ್ವವಾಯು, ಸ್ಟ್ರೋಕ್ಗೆ ಒಳಗಾದ ವ್ಯಕ್ತಿಗಳ ಆರೈಕೆ, ಈ ವಿಚಾರವಾಗಿ ಇದುವರೆಗೆ RV ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ನ್ಯೂರೋಲಾಜಿಕಲ್ ಫಿಸಿಯೋಥೆರಪಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ತೃಪ್ತಿ ಕಾಮತ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರೊಂದಿಗೆ ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.